ಅಲ್ಲಕನ್ ಮಗ ಅದೇ ಕಂಗಳವಳು ಹೊಲಗರು ಬಂದೊಳಂಗೆ ಆಡ್ತಾಳೆ. ಸೀಟ್ಗೆ ಸುಮ್ಕಿದೀಗ ಕಳ್ಸಿನ ಅಕ್ಕೆ ಮನೆಯಲ್ಲಿ ಅಲ್ಲಿ ಅಂಗಡಿ ಗಿಂಗಡಿರನ್ವೇ ಸೀಟಕ್ಕೆ ರಂಗಮ್ಮನಿಗೆ ಹೇಳಿದ್ದ ಯಾರು ರಂಗಿನೂ ಬೇಡ ಯಾರು ಬೇಡ ಸೀಟು ಉಳ್ಕಲಿ ಅಂದ್ಬಿಟ್ಟು ಹೇಳಿನಿ. ಎಲ್ಲ ನಚ್ಕಟಾಗಿ ತೊಳೆದ್ಬಿಟ್ಟು ಸೀಟ್ ಬಿಟ್ಟು ಡೈಲಿ ಅದೇ ಕೆಲಸ ಮಾಡಬೇಕು. ಹೊಲ್ತಕ್ಕೂ ಬಾ ಕಾಯಿ ಪಾಯಿ ತೋಟದಲ್ಲಿ ಗರಿ ಬೀಳ್ತವೆ ಎಲ್ಲಾನು ಎಳ್ದಾಕ್ವೆ ಅಂತ ಇವಳನ್ನ ಕುಣ್ಸ್ಕೊಂಡು ಹೆಚ್ಕೊಂಡಿರೋದು ಕಣ. ಅಯ್ಯೋ ಬಿಡಜ್ಜಿ ಜೊತೆಗೆ ನಂಗೆ ಗೊತ್ತಾಯ್ತಿಲ್ಲ ಇನ್ನು ಏನು ಮಾಡೋಕ್ಕದದು. ನನ್ನ ಅದಕ್ಕೆ ಯಾವ ಬೇಡ ಏನು ಬೇಡ ಅಂದಿದ್ದು. ಸರಿ ಬಿಡು ನೀನುವೆ ಅಲ್ಲಕ್ಕಲೆ ಅವಳಿಗೆ ಎದ್ರಕೊಂಡು ಹೂ ಮಾಡ್ಕೊಳ್ಬಿಟ್ಟು ನೀನು ಸುಮ್ ಕೂತ್ಕೋ. ಅಲ್ಲ ಮೊದಲು ಶಾಂತಿಯಾಗಿ ಕೇಳ್ಕೊಬೇಕು ತಾನೆ ಏನು ಎಂತು ಅಂತವ ಕೇಳ್ಕೊಳ್ದಾನೆ ಕುಣಿದ್ರ ಅದದ ನೋಡಕ್ಕ ನೋಡು ಹೆಂಗೆ ಬುದ್ಧಿ ಕಲ್ತವಳೆ ಅಂದ್ಬಿಟ್ಟು. ಅಲ್ಲ ಗೊತ್ತಾಯ್ತಿಲ್ಲ ಒಂಚೂರುವೆ ಹೆಂಗೆ ಅಂತವ. ಅಯ್ಯೋ ಕಾಣೆ ಕಣವೆ ಕಾಣೆ ಅದು ಕೇಳ್ಕೊಳ ಜನ ಹೇಳಿದ್ ನಾನು ಬರೋಕಿಲ್ಲ ಅಂತವ. ಅವಳಂಗೆ ಆಡ್ತಾಳೆ ಅಂತಾನೆ ಗೊತ್ತು ನನಗೆ. ಪಾಪ ಅವಳು ಆಡೋದ್ರಲ್ಲಿ ಏನು ತಪ್ಪಿಲ್ಲ. ಅವಳಿಗೊಂಥರ ಗಾಬರಿ ಇರ್ತದೆ ಅಲ್ವಾ. ಅದೇ ಗಾಬರಿ ಯಾಕವ ಒಳ್ಳೆ ಮೀನಾಕ್ಷಿ ನೋವ್ಯಾ ನನ್ನ ಮೇಲೆ ಜವಾಬ್ದಾರಿ ವಹಿಸಿ ನೀನು ಬಿಟ್ಟುಟ್ಟವಳೆ. ನೀನು ನಿಮ್ಮದೇ ಉಣ್ಕೋಬೇಕು ತಿನ್ಕೋಬೇಕು ಮಾತ್ರೆ ಕೊಡ್ಕೋಬೇಕು ನಿಮ್ಮದೇ ಇರಬೇಕು. ಅವಳು ಬಂದಮೇಲೆ ನಾನು ಕಳಿಸ್ಕೊಟ್ಟನು ಸುಮ್ಕಿರು. ಅದನ್ನ ಹೇಳಿದ್ರಳು ಅರ್ಥ ಮಾಡ್ಕೊಳ್ದೋದ್ಮೇಲೆ ನಾನೇನು ಮಾಡೋಕ್ಕದು ಹೇಳು. ಹೇಳ್ತೇನೆ ಎಷ್ಟು ಬಗೆಯಿಂದವ ಲೇ ಸುಮ್ಮನಿರು ನೀನು ಹಿಂಗೆ ಆಡಬೇಡ ಅಂತವ. ಎಷ್ಟು ಹೇಳಿದ್ರು ಕೇಳ್ದಾನೆ ಅವಳು ಆಡ್ತಾರವಳು ಆಡಿದ್ರೆ ಯಾರು ಕೇಳ್ಕೊಂಡು ಕುತ್ಕೊಂಡಾರವಳು ಆಡ್ತಾರವ. ನೀನೇನು ತಲೆಗೆಡ್ಸ್ಕೊಬೇಡ ಅವಳು ಏನಾರು ಮಾಡ್ಕೊಳ್ಳಿ ಸುಮ್ಮನೆ ಇರೋದು ಆಕೆ ನಡಿ ಹೊಲ್ತಕ್ಕೆ ಅಲ್ಲಿ ಕಿಲಿನ ಮಾಡ್ಬಿಟ್ಟು ಹೊಲ್ತಕ್ಕೆ ಬಂದೀನಿ. ಅವ್ಳ ಕೈ ಕಾಯಿ ಕಸಿ ಎಲ್ಲ ಎತ್ತ ಸಾಕಬೇಕು. ಒಂದು ಹೊಲ್ದಾಗ ಕಳೆಯವೆ ಕಿಲ್ಸೋದು. ಅಯ್ಯೋ ಸುಮ್ಕಿರ್ನ ಎತ್ಕ ಬೇಸಿಲ್ಲ ತಗೆ ಅವಳು ಆಡ್ತಾಳೆ ನೀನು ಮಾಡಿವೆ ಯಾಕೆ ಸುಮ್ಕಿರು ಭಾಳ ಅತಿಯಾಗಿ ಆಡ್ತಾಳೆ ಬತ್ತಿಯಾಗಿ ಅಡುಗೆ ಮಾಡಿಕ್ಕಿಲ್ಲ ನೋಡಿ ನಿಂಗೆ ಎಷ್ಟು ಮಟ್ಟು ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು. ನೀನು ಸಾವಿತ್ರಕ್ಕ ಮನೆಗೆ ಹೋಗಿ ಊಟ ಉಣ್ಬೇಕಾ? ಅಲ್ಲ ಉಣ್ಣದ ಪಾಪ ಹಂಗಲ್ಲ. ಇವಳು ಮಾಡಿಕ್ಕೆ ಈ ಪ್ರೀತಿ ವಿಶ್ವಾಸನ ಕರೋದು ಅಂತಾರವ. ಇವಳು ಊಟ ಅಡುಗೆ ಮಾಡಿಕ್ತಾನೆ ನೀನು ಹೋಗ್ಬೇಕಾಕಲ್ಲಿ. ನಾನು ಒಂದು ದಿವಸ ಇಲ್ಲದ ಹೊತ್ತು ನೋಡಿ ಯಾವ ಥರ ಆಡಾಳೆ ಅಂತವ ಕಲಿಸ್ತೀನಿ ಸುಮ್ಕಿರು. ಹೆಂಗೆ ಕಲಿಸ್ತೀನಿ ಅದಾಗ್ತೀನಿ ಅವಳ. ಇನ್ನು ಯಾವತ್ತೂ ಇನ್ಯಾವ ಸುದ್ದಿಗೆ ಹೋಗ್ಬೇಡ್ದು ಯಾರು ಆದಿಗೆ ಹೋಗ್ಬೇಡ್ದು ಆ ಕೆಲಸನೇ ಮಾಡೋದು ನಾನು. ಅಡಿಗೆ ಓಟ್ ಬರೋದ ಹಂಗೆ ಬಂದಿದೀಯಾ? ಅದೇ ಸೀಟಿಗೆ ಗುಡ್ಸಿ ಎಲ್ಲ ಮಾಡಿಬಿಟ್ಟು ಹೊಲ್ತಕ್ಕೆ ಬಂತಂದೀನಿ. ಅಲ್ಲ ಕಾಯಿ ಕಸಲ್ಲಿ ಎತ್ತಾಕ್ಬಿಟ್ಟು ಇವತ್ತಂತೂ ಮೇವು ಇಳಿಸ್ತೀನಿ ನಡಿ ಅವಳಿಗೆ. ಏನೋ ಓಲಿ ಚೆಪ್ಪಪ್ಪ ಅಂತ ನಾನು ಸುಮ್ಮನಾದ್ರೆ ಅವಳು ಅತಿಯಾಗಿ ಆಡ್ತಾವಳೆ. ಆಡ್ಲಿ ಬಾ ಸರಿ ಆಯ್ತು ನಡಿಯವ. ಊಟ ಮಾಡ್ದೇನೆ? ಅಜ್ಜಿ ಮಾಡಿದೆ. ಮಾತ್ರೆ ಕೊಡ್ಬಿಟ್ಟು ಹೋಗೋನ್ವಾಗ ಮನೆಗೆ ಹೋಗು. ಸರಿ ಅಜ್ಜಿ ಆಯಿತು. ನಡಿಯಕ್ಕ ಓಟ್ ಬರೋದ ಮತ್ತೆ. ಸರಿ ಆಯಿತು ಬಾ ಮತ್ತೆ. ಊಟ ಮಾಡ್ದಾ? ಮಾಡಿದೆ. ನೋಡು ಅವಳು ಮಾತಿಗೆ ಅಂತ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನಾದ್ರು ಬೊಗಳ್ಕೊಳ್ಳಿ ಅವಳು. ಊಟ ಮಾಡ್ಕೊಂಡು ಟೈಮ್ಗೆ ಮಾತ್ರೆ ಕೊಡ್ಕೊಂಡು ಚೆನ್ನಾಗಿರು. ಆಮೇಲೆ ನಾವು ಬೇಜಾರು ಮಾಡ್ಕೊತಾಳೆ. ನಮ್ಮ ಅಮ್ಮನ ನಮ್ಮ ಕೇಟ್ ಕಳ್ಸಿದ್ರೆ ಅವ್ರು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಬೇಜಾರು ಮಾಡ್ಕೊತಾಳೆ. ಚೆನ್ನಾಗಿರು ನೀನು. ಅವಳು ಏನಾದ್ರು ಮಾತಾಡ್ಕೊಳ್ಳಿ. ಸರಿ ಆಯಿತು. ನನಗೇನು ಬೇಜಾರಿಲ್ಲ ಬಿಡಿ. ಯಾರೇ ತಾನೇ ಹಿಂಗೆ ಬಂದು ಸೇರ್ಕೊಂಡ್ರೆ ಯಾರು ಸುಮ್ಮನಾದರು. ಅವಳ ಪರಿಸ್ಥಿತಿ ನನಗೆ ಅರ್ಥ ಆಯ್ತದೆ. ನನಗೇನು ಅದಕ್ಕೇನು ಬೇಜಾರಿಲ್ಲ. ನೀನು ಹಂಗನ್ಬಿಟ್ಟು ನಾನು ಕೇಳ್ಬಿಟ್ಟಣ ಎಂತೆಗಾದ್ರು ಅವ್ರು ಟಾಗೆ ಆಯ್ತು ತಾನೆ. ಅವೆಲ್ಲ ಮನ್ಸಿಗೆ ಹಾಕೊಳಕ್ಕೆ ಹೋಗ್ಬೇಡ. ಏನೇನು ಮಾಡಿಯೇ ಸುಮ್ಮನಿರು. ಮಾತಾಡ್ಕೊತಾಳೆ. ಅವಳು ಏನಾದ್ರು ಮಾತಾಡ್ರು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಅವ್ರಿಗೆ. ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಮೇಲೆ ಯಾಕೂ ತಲೆಗೆಡ್ಸ್ಕೊಳ್ದಂಗೆ ಸುಮ್ಮನಿರು. ಅವಳ ಕಡೆಯಿಂದ ನಾನು ಸಮಯ ಕೇಳ್ತೀನಿ. ಅಲ್ಲ ಯಾಕೆ ಕ್ಷಮೆಗಿಮೆ ಅಂತ ಮಾತಾಡಿರಿ? ನಾನು ಮಾಡಿರೋ ತಪ್ಪಿಗೆ ಅವಳು ಮಾತಾಡಲೇಬೇಕು. ನನಗೆ ಏನು ಬೇಜಾರಿಲ್ಲ. ಅವಳು ಮಾತಾಡೋರು ನನಗೆ ಸರಿ ಕಲ್ ಸುಮ್ಕಿರಿ. ನನಗೆ ಎಷ್ಟು ಉಗಿದ್ರು ಎಷ್ಟು ಬೋದ್ರು ಕಮ್ಮಿನೇ ಯಾಕಂದ್ರೆ ನಾನು ಮಾಡಿರೋ ಕೆಲಸಕ್ಕೆ ಎಷ್ಟು ಬೋದ್ರು ಕಮ್ಮಿನೇ ತಾನೆ. ನಾನು ಸರಿಯಾಗಿದ್ದಿದ್ರೆ ನಾನು ನನ್ನ ಮಕ್ಕಳು ನನ್ನ ಗಂಡ ಅಂತ ನಾನು ಇದ್ದಿದ್ರೆ ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು? ಯಾಕೆ ಬರ್ತಿತ್ತು ಹೇಳಿ? ನಾನು ಸರಿ ಇಲ್ದೋದಕ್ಕೆ ತಾನೆ. ಯಾರೇ ಆಗಲಿ ನನ್ನ ಥರ ಯಾರು ದುಡ್ಕಿ ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ದು. ಇವತ್ತು ನನ್ನಿಂದ ನಿಮಗೂ ನೆಮ್ಮದಿಲ್ಲ, ಮಕ್ಳಿಗೂ ನೆಮ್ಮದಿಲ್ಲ. ನಿಜವಾಗ್ಲೂ ಒಂದೊಂದ್ಸತಿ ಸಕ್ಕತ್ ಬೇಜಾರಾಯ್ತದೆ. ಹಾಳು ಮನೆ ದೇವರು ಬೇಗ ಸಾಕು ಕೊಟ್ಬಿಟ್ಟು ಸಾಕು ಅನ್ಸ್ಬಿಟ್ಟದು ನನಗೆ. ಸುಮ್ಮನೆ ಇಲ್ದೋದ ಇದು ಮಾಡ್ಕೊಂಡು ಯತ್ನೆ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ. ಮುಗಿದು ಬಂದರೆ ಎಲ್ಲ ಹೋಗೋದಯ್ಯ. ನೀನೇನು ಹೋಗೋದು ನಾವೇನು ಇದ್ದವ ಇಲ್ಲೇ ಪರ್ಮನೆಂಟಾಗಿ ಊಟ ಹೊಡ್ಕೊಂಡು ಸುಮ್ಮನೆ ನೀನು ಬೇಜಾರು ಮಾಡ್ಕೊಬೇಡ. ಸುಮ್ಮನಿರು ನೀನು. ಅವಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನಾದ್ರು ಬುಗ್ಳ್ಕೊಳ್ಳಿ ಅವಳು. ಅವಕ್ಕೆಲ್ಲ ಯಾಕೆ ತಲೆಗೆಡ್ಸ್ಕೊಂಡಿಯೇ? ಸುಮ್ಮನಿರು. ಅವಳ ಪರಿಸ್ಥಿತಿನೂ ಅರ್ಥ ಆಯ್ತದೆ. ಎಲ್ಲಿ ನಾನು ಬಿಟ್ಬಿಟ್ಟು ಹೋಗ್ತೀನಿ ಅಂತ ಓದನು ಅಂತಂಗೆ ಆಡ್ತಾಳೆ. ನಾನೇನು ಮೋಸ ಮಾಡ್ತಿದ್ದಾನೆ ಅವಳಿಗೆ? ಅದನ್ನೇ ನಾನು ಹೇಳೋದು. ಅವಳಿಗೆ ಯಾವುದೇ ಥರದಲ್ಲಿ ಮೋಸ ಆಗೋದು ಬೇಡ. ನನ್ನ ಜೊತೆ ನೀವು ಮಾತಾಡಬೇಡಿ. ನೀವು ಅವ್ರ ಜೊತೆ ಚೆನ್ನಾಗಿರಿ ಪಾಪ. ಆಮೇಲೆ ನಾನು ಕೂತು ಮಾತಾಡೋದು ನೋಡ್ಬಿಟ್ಟು ಸುಮ್ಮನೆ ಅದಕ್ಕೂ ಏನೇನೋ ಯತ್ನೆ ಮಾಡ್ಕೊಂಡು ಇದು ಮಾಡ್ಕೊಬಿಟ್ಟವಳು. ಅದು ಹಾಕಬೇಕು. ಚೆನ್ನಾಗಿರಿ ಅವಳ ಜೊತೆ. ಸರಿ ಆಯಿತು. ನಾನು ಚೆನ್ನಾಗಿರ್ತೀನಿ. ಊಟ ಗೀಟ ಮಾಡ್ಕೊಂಡು ನಿಮ್ಮದಾಗಿರು ನೀನು. ಸುಮ್ಮನೆ ಅದು ಇದು ಅಂತ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ ನೀನು. ಆಯಿತಾ? ಸರಿ ಆಯಿತು. ನೋವೇ ಫೋನ್ ಮಾಡಿದ್ಲು. ಅಮ್ಮ ಹೆಂಗಿತ್ತು ಏನು ಫೋನ್ ಮಾಡಕ್ಕೆ ಹೇಳು ಅಂತ. ಫೋನ್ ಮಾಡ್ತಾ ಇದ್ದಾಳಂತಲ್ಲ, ಯಾಕೆ ಜೊತೆಲ್ಲ ನೀನು? ಫೋನ್ ಒಳಗೆ ಮಡಗಿದ್ದೇನೆ ಹೊಡಿತಿಲ್ಲ. ಫೋನ್ ಮಾಡಿ ಮಾತಾಡು ನೋಡೋದ ಏನಂದರು. ಸರಿ ಆಯಿತು. ಊಟ ಮಾಡ್ಕೊಂಡು ಮಾತ್ರೆ ಗೀತ್ರೆ ಕುಡ್ಕೊಂಡು ನಿಮ್ಮದಾಗಿರು ನೀನು. ಯತ್ನೆ ಮಾಡಕ್ಕೆ ಹೋಗ್ಬೇಡ. ಸರಿ ರೀ ಆಯಿತು. ಹಲೋ ಅಮ್ಮ ಚೆನ್ನಾಗಿದೆಯಾ? ಮಗಳೇ ಚೆನ್ನಾಗಿವ್ನಿ ನೀನು? ನಾನು ಚೆನ್ನಾಗಿವ್ನಿ ಕಣಮ್ಮ. ಯಾಕೆ ಫೋನ್ ಮಾಡಿ ಎತ್ತುತ್ತೇನಿಲ್ವಲ್ಲ? ಅದು ಒಳಗಿತ್ತು ಕಣಪ್ಪ, ನಾನು ನೋಡ್ತಿಲ್ಲ. ಹೊರಗಡೆ ಕದಂಗೆ ಬಂದು ಕೂತಿದೆ. ಸರಿ ಅಮ್ಮ ಆಯಿತು. ಅಮ್ಮ ಆಮೇಲೆ ಹೇಳವ ಊಟ ಮಾಡ್ದಮ್ಮ? ಮಾಡಿದೆ ಕಣಪ್ಪ. ನೀನು ಮಾಡ್ದಾ? ಮಾಡಿದೆ ಅಮ್ಮ. ಯಾಕೊಂಥರ ಸಪ್ಕಿದೆಯಲ್ಲ? ಏನೂ ಇಲ್ಲ ಕಣವ. ನಾನೇ ಸಪ್ಕಿರನೆ. ಏನಿಲ್ಲ. ಅಪ್ಪ ಮಾತಾಡಿಸ್ತಾ? ಈಗ ಫೋನ್ ಮಾಡಿದಂತಲ್ಲ ಅಮ್ಮ. ಫೋನ್ ಎತ್ತಲ್ಲ ಹೋಗಿ ಹೇಳು ಅಂತವ. ಅದೇ ಫೋನ್ ಎತ್ತಲ್ಲ ಅಂತ ಹೇಳ್ದೆ ಅಷ್ಟೇ. ನಾನು ಹೋಗಿ ಹೇಳು ಅನ್ನಿಲ್ಲ. ಹೇಳ್ತಾ ಹಂಗಂತೂ ನಾವೇನೇ ಫೋನ್ ಮಾಡ್ತಿದ್ದಾಳಂತೆ. ಯಾಕೆ ಎತ್ತಲ್ಲ ಎತ್ಬಿಟ್ಟು ಮಾತಾಡು ಅಂದ್ಬಿಟ್ಟಂಗಂದ್ರು. ಸರಿ ಅಮ್ಮ ಆಯಿತು. ಅದಕ್ಕೆ ಮಾಡಿದೆ ಮಾತ್ರೆ ಕುಡ್ದ ಏನು ಅಂತವ. ಮಗ ಯಾವಾಗ ಬಂದಿರವ? ಬರ್ತೀನಿ ಅಮ್ಮ. ಇನ್ನೊಂದು 17 ದಿವಸ ಏನೋ ಅದೇ ಅಷ್ಟೇ. ಸರಿ ಕಣವ ಆಯಿತು.
ಬೇಗ ಬಾ, ಯಾಕೋ ನನಗೆ ಇಲ್ಲಿ ಇರೋಕ್ಕೆ ಒಂಥರ ಬೇಜಾರಾಯ್ತದೆ ಕಣ್ಮಗ. ಯಾಕಮ್ಮ? ಯಾಕೆ ಚೆನ್ನಾಗಿ ನೋಡ್ಕೊತಿಲ್ವ ಅಜ್ಜವರು? ಐಚೆ ಪಾಪ ಓಸಿ ಚೆನ್ನಾಗಿ ನೋಡ್ಕೊತಿದಾರವ. ನಾನು ಉಣ್ಣು ತಿನ್ನು ಅಂತ ಅಷ್ಟು ಚೆನ್ನಾಗಿ ಎಲ್ಲವ ದೊಡ್ಡಜ್ಜಿ ಆಗಲಿ ನಿಂಗಜ್ಜಿ ಆಗಲಿ ಎಲ್ಲರೂ ಕೆಂಪಜ್ಜಿ ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ತಾರೆ. ಏನಿಲ್ಲ ಕಣ್ಮಗ, ಅವ್ರು ಮಾತಾಡ್ಸ್ತಾರೆ ಅಂದ್ಬಿಟ್ಟು ಇಲ್ಲೇ ಕುತ್ಕೊಳಕ್ಕಾಗದವ. ಸುಮ್ಮನೆ ಅದು ಹಾಕ್ಬೇಕು. ಅವು ಸಂಸಾರದಲ್ಲಿ ಅವ್ರಿಗೆ ಬಿರುಕು ಬರ್ಸಂಗೆ ಮಾಡಾರ. ಹೆಂಗೋ ಲತಮ್ಮನವೇ ಅಪ್ಪನೂ ಚೆನ್ನಾಗವ್ರೆ, ಚೆನ್ನಾಗಿರಲಿ. ನನ್ನಿಂದ ಅವ್ರು ದೂರ ಆಗೋದು ಬೇಡ ಕಣ್ಮಗ, ನಿಜವಾಗ್ಲೂ ನನಗೆ ಬೇಜಾರಾಯ್ತದೆ. ಲತಮ್ಮ ಒಂಥರ ಬೇಜಾರು ಮಾಡ್ಕೊತಾಳೆ, ಅದು ಹಾಕ್ಬೇಕು. ಆದಷ್ಟು ಬೇಗ ಬೇಗ ಬನ್ನಿ. ಚೆನ್ನಾಗಿ ಕಲ್ತ್ಕೊತೀವಿ ಟ್ರೈನಿಂಗ್ ಎಲ್ಲವ. ಅಮ್ಮ ಚೆನ್ನಾಗಿ ಉನಿ, ನೀನು ಚೆನ್ನಾಗಿರಮ್ಮ. ಅವಕ್ಕೆಲ್ಲ ಯಾಕೆ ತಲೆಗೆಡ್ಸ್ಕೊಂಡಿಲ್ಲ ಲತಮ್ಮನ ಬಗ್ಗೆ ಗೊತ್ತು ತಾನೆ ನಿನಗೆ ಏನು ಎಂತು ಅಂತವ. ಅದಕ್ಕೆ ಯಾಕೆ ತಲೆಗೆಡ್ಸ್ಕೋಬೇಕು? ಸುಮ್ಮನಿರು ನೀನು. ಹಂಗಲ್ಲ ಕಣವ, ನಿಜವಾಗ್ಲೂ ಒಂದ್ಸತಿ ಭಾಳ ಬೇಜಾರಾಯ್ತದೆ ಕಣ್ಮಗ ನನಗೆ. ಪಾಪ ನನ್ನಿಂದ ಅವಳು ಸಂಸಾರ ಇಲ್ಲ ಹಾಳಾಗ್ಬಿಟ್ಟದು. ಹೆಂಗೋ ಅಪ್ಪನ ಅವಳು ನೆಮ್ಮದಿಯಾಗಿದ್ರು, ನಾನು ಬಂದು ಉಳಿ ಹಿಂಡಂಗೆ ಆಯ್ತದೆ ಅಂತ ಬೇಜಾರಾಯ್ತದೆ ನನಗೆ. ಸಖತ್ ಬೇಜಾರಾಯ್ತದೆ ಕಲ. ಅಮ್ಮ ಆಯಿತು ಸುಮ್ಮನಿರಮ್ಮ, ಏನು ಪರವಾಗಿಲ್ಲ. ಅದೇ ತಲೆಗೆಡ್ಸ್ಕೊಂಡಿಯಮ್ಮ ನೀನು. ಲತಾ ಮುಂದಿದ್ದಿದ್ದೆ ಯಾವಾಗಲೂ, ಅದಕ್ಕೆ ತಲೆಗೆಡ್ಸ್ಕೊಂಡು ಕುತ್ಕೊಂಡ್ರದದ. ಸುಮ್ಮನಿರು ಆಯಿತು, ಎಲ್ಲ ಸರಿ ಆಯ್ತದೆ, ತಲೆಗೆಡ್ಸ್ಕೊಬೇಡ. ಬಂದಮೇಲೆ ನಾನು ಕರ್ಕೊಯ್ತೀನಿ, ಸುಮ್ಕಿರು ಅಲ್ಲೇ ಇರುವಂತೆ. ನಾನು ಹಿಂಗೆ ಅಂದಿದ್ರು ಬತ್ತೇನಾಯ್ತಿಲ್ಲ ನಾನು. ನೀನು ನಗ್ನಗಿತ ಇರ್ತೀಯ ಅಂತ ಅಂದ್ಕೊಂಡೆ. ಚೆನ್ನಾಗಿ ಉನಿಯವ ಅದಕ್ಕಲ್ಲ. ಆಮೇಲೆ ಟ್ರೈನಿಂಗ್ ಇದು ಮಾಡ್ಕೊಬಿಟ್ಟು ಚೆನ್ನಾಗಿ ಉನಿವ, ಆದಷ್ಟು ಬೇಕು ಬನ್ನಿ ಅಂತ ಹೇಳಿದೆ ಅಷ್ಟೇ. ಇನ್ನೇನು ಇಲ್ಲ ಕತೆ. ಚೆನ್ನಾಗಿ ಉನಿ, ತಲೆಗೆಡ್ಸ್ಕೊಬೇಡ. ಆರಾಮಾಗಿದ್ದೀನಿ ನಾನು. ನೀನು ನೆಮ್ಮದಿಯಾಗಿರು ನೀನು. ಸರಿ ಆಯಿತು ಅಮ್ಮ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ ನೋಡಿ, ಯಾವತ್ತೂ ಏನಂತರ ಮಾಡ್ಕೊಬಿಡ್ತು ನಾನು. ನನ್ನ ಲೈಫಲ್ಲಿ ಎಂಥ ತಪ್ಪೆಜ್ಜೆ ಇಟ್ಬಿಟ್ಟೆ ಅಂದರೆ, ಇನ್ನು ಯಾವತ್ತೂ ಒಂದು ಸತಿ ತಪ್ಪೆಜ್ಜೆ ಇಟ್ಟ ಮೇಲೆ ಅದು ಯಾವತ್ತೂ ಸರಿ ಮಾಡೋಕ್ಕಾಯ್ಕಿಲ್ಲ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಇವತ್ತು ನಂಟರು ಬರೋಂಗೆ ಬರಬೇಕಾಗಿತ್ತು ಮನೆಗೆ. ನಾನು ನೆಮ್ಮದಿಯಾಗಿದ್ದಿದ್ರೆ ಇವತ್ತು ನನ್ನ ಮಕ್ಕಳ ಜೊತೆಗೆ, ನನ್ನ ಗಂಡನ ಜೊತೆಗೆ ಎಷ್ಟು ನೆಮ್ಮದಿಯಾಗಿರ್ಬೋದಾಗಿತ್ತು. ನನ್ನ ದುರ್ಬುದ್ಧಿ, ನನ್ನ ದುರಾಸೆಯಿಂದ ನನ್ನ ಜೀವನನೇ ಹಾಳು ಬಿದ್ದೋಯ್ತು. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ನಂತರ ಯಾರೂ ಮಾಡ್ಕೊಳಕ್ಕೆ ಹೋಗ್ಬೇಡ್ದು. ಅವತ್ತು ಯೋಚನೆ ಮಾಡಿ ಎಲ್ಲ ಏನನ್ಗೇನು ಕಮ್ಮಿ ಮಾಡಿತ್ತಿಲ್ಲ. ಎಲ್ಲನೂ ನನ್ನ ಗಂಡ ತಂದು ಕೊಡ್ದವರು, ನನ್ನ ಮೈದ ತಂದು ಕೊಡ್ತಿತ್ತಿಲ್ವ ಮಾದೇವ ಪಾಪ, ನನ್ನ ಮಜ್ಜಿ ಎಲ್ಲ ನೋಡ್ಕೊಂಡಿರ್ತಿಲ್ವ. ಏನು ಕಮ್ಮಿ ಆಗಿತ್ತು ನನಗೆ. ನೆಮ್ಮದಿಯಾಗಿದ್ದೆ ನಾನು. ಇರ್ದೇ ಬಿಟ್ಟು ಸುಮ್ಮನೆ ಬೇಡದ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ನನ್ನ ಜೀವನ ನಾನೇ ನರ್ಕ ಮಾಡ್ಕೊಬಿಟ್ಟೆ. ಇರೋದು ಬಿಟ್ಟು ಇನ್ನೂ ಇಲ್ಲೋದು ನನ್ನ ಆಸೆ ಮಾಡ್ಕೊಂಡಿದ್ದಕ್ಕೆ ಇವತ್ತು ನನ್ನ ಜೀವನ ಈ ಥರ ಆಯಿತು. ಮಕ್ಳಿಗೂ ಒಳ್ಳೆ ತಾಯಿ ಆಗಿರೋಕ್ಕಾಯ್ತಿಲ್ಲ, ಗಂಡನಿಗೆ ಒಳ್ಳೆ ಹೆಂಡತಿ ಆಗಿರೋಕ್ಕಾಯ್ತಿಲ್ಲ. ಬದುಕಿರೋ ಗಂಟಲು ಏನಿರಲಿ ಸಾಯ ಅಂತ ಪರಿಸ್ಥಿತಿ ತಂದು ಮಾಡಿಕೊಂಡೆ. ನಿಜವಾಗ್ಲೂ ನನ್ನಂಗೆ ಯಾರೂ ಮಾಡ್ಕೋಬಾರ್ದು. ಕಷ್ಟ ಆಗಲಿ ಸುಖ ಆಗಲಿ ಮಕ್ಕಳು ಸಾಕೊಂಡು ಗಂಡನ ಮನೆ ಇರಬೇಕು. ಯಾವತ್ತೂ ಗಂಡನ ಬಿಟ್ಟು ಹೋಗೋಂಥ ಕೆಲಸ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಹೆಣ್ಣಿನ ಜೀವನ ನರ್ಕ. ಅದರಲ್ಲೂ ನಾನು ಮಾಡ್ಕೊಂಡಂಗಂತೂ, ಎರಡನೇ ಮದುವೆ ಮಾಡ್ಕೊಂಡ್ರಂತೂ ಜೀವನನೇ ಮುಗ್ದೋಯ್ತು. ಯಾವತ್ತೂ ಆ ಕೆಲಸ ಮಾತ್ರ ಯಾರೂ ಮಾಡ್ಕೋಬಾರ್ದು. ಭಾಳ ಮನ್ಸಿಗೆ ನೋವು ಆಯ್ತದೆ. ಸರಿ ಕಣ್ರಪ್ಪ, ಬರೋಣ. ನನಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ. ಫೋನ್ ಮಾಡಿದ್ದಾ? ಮಾಡಿದೆ. ನಾನು ಮನೇಲಿ ಏನೋ ತಗೊಂಡು ಹೋಗಕ್ಕೆ ಬಂದೆ, ಮರ್ತ್ಕೊಂಡೆ ಹೊಂಟೋಗಿ ನೋಡಲಿ. ಅಲ್ಲಿ ಹೋದ್ಮೇಲೆ ಅನ್ಸ್ಕೊಂಡೆ. ಸರಿ ಆಯಿತು. ಏನು ಮರ್ತ್ಕೊ ಹೋಗಿದ್ರಿ? ಹೊಸಿ ದುಡ್ಡು ಬೇಕಾಗಿತ್ತು, ತಗೊಂಡು ಹೋಗಿ ಅನ್ಕೊ ಬಂದೆ. ಅದು ಮರ್ತ್ಕೊಂಡೆ, ಹಂಗೆ ಹೊಂಟೋದೆ ಕೂತು ಮಾತಾಡ್ಕೊಂಡು ತಗೊಂಡು ಹೋಗ್ತೀನಿ. ಸರಿ ಆಯಿತು, ತಗೊಂಡೋಗಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.